ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯುವ ಹಾಕಿ ಪ್ರತಿಭೆ ನಿಡ್ಡೆಮಲೆ ದಿಶಾ ಅವರಿದ್ದಾರೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಹಾಕಿಯಲ್ಲಿ ಮಿಂಚುತ್ತಿರುವ ಇವರ ಸಾಧನೆ ಹಾಗೂ ಇವರ ಪರಿಶ್ರಮ ಹೇಗಿತ್ತು, ಮುಂದೆ ಇವರ ಗುರಿ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಹತ್ರ ತಿಳ್ಕೊಳ್ಳೋಣ. ದಿಶಾ ಅವರೇ ನಮಸ್ತೆ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ದಿಶಾ ಅವರೇ, ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ. ನಿಮ್ಮ ಊರು, ತಂದೆ ತಾಯಿ. ನಾನ್ ದಿಶಾ ನಿಡ್ಡೆಮಲೆ. ನಂದು ಬೈ ಬರ್ತ್ ಬಂದು ಭಾಗಮಂಡ್ಲ. ನಾನ್ ಇವಾಗಿರೋದು ಕೊಪ್ಪ ಮರಡಿಯೂರು ಅನ್ನೋ ಚಿಕ್ಕ ಒಂದು ಹಳ್ಳಿಯಲ್ಲಿ. ಅಪ್ಪ ದಿನೇಶ್ ನಿಡ್ಡೆಮಲೆ, ಅಮ್ಮ ಸುಲೋಚನಾ ನಿಡ್ಡೆಮಲೆ. ಈಗ ನೀವುಗೆ ಮೂಲತಃ ಕೊಡಗಿನಲ್ಲಿ ಹಾಕಿ ಎನ್ನುವಂಥದ್ದು ಫೇಮಸ್ ಆಗಿದೆ. ಎಲ್ಲರೂ ಕೂಡ ಹಾಕಿ ಟಚ್ ಇದ್ದೇ ಇರುತ್ತೆ ಅಥವಾ ಅದರ ಬಗ್ಗೆ ಗೊತ್ತಿರುತ್ತೆ. ನಿಮ್ಗೆ ಹಾಕಿಯ ಒಂದು ನಂಟು ಎಲ್ಲಿಂದ ಮತ್ತೆ ಹೇಗೆ ಬೆಳೀತಾ ಬಂತು? ನಾನು ಆಕ್ಚುಲಿ ಫಸ್ಟ್ ಅಥ್ಲೆಟಿಕ್ಸ್ ಅಲ್ಲಿ ಇದ್ದಿದ್ದು. ಶಾರ್ಟ್ ಪುಟ್ ಗೆ ಅಂತ ಸೆಲೆಕ್ಷನ್ ಕೊಟ್ಟು ಮೈಸೂರಿಗೆ ಸೆಕೆಂಡ್ ಸೆಲೆಕ್ಷನ್ ಅಂತ ಬಂದಿದ್ದೆ. ಆಗ ನಮ್ಮಪ್ಪಂಗ್ ಗೊತ್ತಿರೋ ಒಂದು ಕೋಚ್ ಇದಾರಲ್ಲ, ಅವ್ರು ಸೋಮರ್ಪೇಟೆ ಅವರು, ವೆಂಕಟೇಶ್ ಸರ್ ಅಂತ. ಅವರು ಬನ್ನಿ ಕರ್ಕೊ ಬನ್ನಿ ನೋಡೋಣ ಅಂತ ಹೇಳಿ ಕರ್ಕೊಂಡ್ ಹೋದ್ರು. ಸೊ ನನ್ಗೂ ಹಾಕಿ ಬಗ್ಗೆ ಅಷ್ಟೇನ್ ಗೊತ್ತಿರ್ಲಿಲ್ಲ. ಅವತ್ತು ಜಸ್ಟ್ ಒಂದ್ ಸ್ಟಿಕ್ ಕೊಟ್ಬಿಟ್ಟು ಡ್ರಿಬಲ್ ಮಾಡು, ಇಷ್ಟ್ ಮಾಡು ಸಾಕು, ನಾನ್ ಸೆಲೆಕ್ಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿ. ಸೊ ಎಂಡೂರೆನ್ಸ್ ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಓಕೆ ಪಾಸಿಟಿವ್ ಆಗಿ ಇತ್ತು. ಸೊ ಸ್ಟಿಕ್ ವರ್ಕ್ ಅಲ್ಲಿ ಸ್ವಲ್ಪ ಪೂರ್ ಇದ್ದೆ. ಓಕೆ ಫೈನ್, ಇನ್ನು ಹೇಳ್ಕೊಡ್ಬೋದು, ಯಾಕಂದ್ರೆ 8th 5th ಎಲ್ಲ ಅದು ಅವಾಗ ಕಲಿಬೇಕಾಗಿರೋ ಟೈಮ್ ಅಲ್ವಾ. ಹಾಗೆ ಅವಾಗ ಕರ್ದು ನಾನು 8th ಸ್ಟ್ಯಾಂಡರ್ಡ್ ಗೆ ಕೂಡಿಗೆಗೆ ಸೆಲೆಕ್ಷನ್ ಆಗಿ ಹೋಗಿದ್ದು. ಅದರಲ್ಲೂ ಫಸ್ಟ್ 1.5 year ಅಂತೂ ಕೋವಿಡ್ ಇಂದ ನಾನೇನು ಕಲಿಯಕ್ ಆಗಿಲ್ಲ. ಕಲ್ತಿದ್ದೆ, ಬೇಸಿಕ್ ಸ್ವಲ್ಪ ಅಷ್ಟೇ ಕಲ್ತಿದ್ದೆ. ಮನೆಯಲ್ಲಿ ಪ್ರಾಕ್ಟೀಸ್ ಅಂತ ಸ್ವಲ್ಪ ಸರ್ ಹೇಳ್ಕೊಟ್ಟಿದ್ನ ಮಾಡ್ತಾ ಇದ್ದೆ. ಆಮೇಲೆ 1.5 year ನಾನು ಏನು ಮಾಡಕ್ ಆಗಿಲ್ಲ. ಅಂದ್ರೆ ಜಾಸ್ತಿ ಹಾಕಿ ಮೇಲೆ ಇಂಟ್ರೆಸ್ಟ್ ಕೊಡಕ್ ಆಗಿಲ್ಲ. ಈಚೆ ಕೋವಿಡ್ ಲಾಕ್ಡೌನ್ ಎಲ್ಲೂ ಹೋಗಕ್ ಆಗ್ತಾ ಇರ್ಲಿಲ್ಲ. ಇನ್ನ ನಾನು ಎಲ್ಲಾ ಕಲ್ತಿದಂದ್ರೆ 9th ಅರ್ಧದಿಂದ 9th 10th ಅಲ್ಲೇ ನಾನು ಬೇಸಿಕ್ಸ್ ಎಲ್ಲಾನು ಸ್ವಲ್ಪ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಅಲ್ಲಿಂದ ಕಲ್ತಿದ್ ನಾನು. ಆಮೇಲೆ 10th ಅಲ್ಲಿ ಸ್ಟೇಟ್ ಆಡಿದ್ವಿ, ಕೂಡಿಗೆ ಮತ್ತೆ ಹಾಸನವ್ರ ಫೈನಲ್ಸ್ ಬಿದ್ದಿದ್ರು. ಸೊ ಅಲ್ಲಿ ನಾವು ಸೋತ್ವಿ, ಯಾಕಂದ್ರೆ ನಾವು ಡೈರೆಕ್ಟ್ ಸ್ಟೇಟ್ ಗೆ ಕ್ವಾಲಿಫೈ ಆಗ್ಬೋದು. ಹಾಸನ್ ಜೊತೆ ಸೋತು, ಆ ಟೀಮ್ ಇಂದ ಸೋತಿರೋ 6 ಮೆಂಬರ್ಸ್ ನ ನ್ಯಾಷನಲ್ಸ್ ಗೆ ಅಂತ ತಗೊಳ್ತಾರೆ. ಅವಾಗ ಅದರಲ್ಲಿ ನಾವು 6 ಮೆಂಬರ್ಸ್ ಕೂಡ ಸೆಲೆಕ್ಟ್ ಆಗಿದ್ವಿ. ಅದರಿಂದ ನಾನು ಒಬ್ಳಿದ್ದೆ ಅಲ್ಲಿ. ಅವಾಗ ಏನೋ ಇಶ್ಯೂಸ್ ಇತ್ತು ಅಂತ ಹೇಳಿ ಆ ನ್ಯಾಷನಲ್ಸ್ ಆಡಕ್ ಆಗಿಲ್ಲ. ಹಾಗೆ ಅಲ್ಲಿ ಮುಗ್ಸಿ, ಆಡಕ್ ಆಗಿಲ್ಲ ಅಂತ ಮುಗ್ಸಿ, ಓಕೆ ಫೈನ್, ಅಲ್ಲಿ ಇನ್ನು ಜಾಸ್ತಿ ಕಲಿಬಹುದು ಅಂತ ಹೇಳಿ ಮೈಸೂರ್ಗ್ ಸೆಲೆಕ್ಷನ್ ಕೊಟ್ಟೆ. ಆಲ್ಮೋಸ್ಟ್ ಎಲ್ಲ ಸಾಯಿಗೆ ಅಂತ ಹೋಗ್ತಾ ಇದ್ರು. ನನ್ನ ಪ್ರಿಫರೆನ್ಸ್ ಯಾವಾಗ್ಲೂ ಮೈಸೂರ್ಗೆ ಅಂತ ಇತ್ತು, ಯಾಕಂದ್ರೆ ತುಂಬಾ ಚೆನ್ನಾಗಿ ಕೋಚಿಂಗ್ ಅಲ್ಲೇ ಸಿಗ್ತಿದೆ ಅಂತ ತುಂಬಾ ಕಡೆಯಿಂದ ಗೊತ್ತಾಗಿ. ಸೊ ನಾನ್ ಮೈಸೂರಿಗೆ ಸೆಲೆಕ್ಷನ್ ಕೊಟ್ಟೆ, ಸೆಲೆಕ್ಷನ್ ಸಿಕ್ತು. ಮೈಸೂರಿಗೆ ಫಸ್ಟ್ PU ಬಂದಿಲ್ಲ, ಅಡ್ಮಿಷನ್ ಆದೆ. ಹಂಗೆ ಅಂತ ಬಂದ್ರೆ ಸೀನಿಯರ್ ಹಾಸ್ಟೆಲ್ ಅಂತ ಬಂದ್ರೆ ಕಲಿಯೋದ್ ತುಂಬಾ ಇತ್ತು. ನನ್ಗೆ ಎಷ್ಟು ಬೇಕೋ ಅಷ್ಟೇ, ಅಂದ್ರೆ ಬೇಸಿಕ್ಸ್ ಅಷ್ಟೇ ಪರ್ಫೆಕ್ಟ್ ಆಗಿದ್ದೆ ನಾನು. ಇಲ್ಲಿ ಬಂದು ನನ್ಗ್ ಸರ್, ನಿನ್ ಜೊತೆ ಆ ಟ್ಯಾಲೆಂಟ್ ಇದೆ, ನಿನ್ನ ಅದ್ ಮಾಡಿಸ್ಬೋದು ಅಂತ ಹೇಳ್ಕೊಟ್ಟು, ನನ್ಗೆ ಒಂದ್ ಸ್ಕಿಲ್ ಆಗ್ಲಿ, ನನ್ ಪೋರ್ಷನ್ ಕೂಡ ನಾನು ಮುಂಚೆ ಫಾರ್ವರ್ಡ್ ಆಡ್ತಾ ಇದ್ದೆ, ಫಾರ್ವರ್ಡ್ ಇಂದ ತಕೊಬಂದು ಡಿಫೆನ್ಸಿಗೆ ಹಾಕಿ ಸರ್ ತುಂಬಾ, ಅಂದ್ರೆ ಸುಂದರ್ ಸರ್ ನನ್ ಕೋಚ್, ತುಂಬಾ ನನ್ ಮೇಲೆ ಪ್ರೆಷರ್ ಕೊಟ್ಟು ವರ್ಕ್ಸ್ ಮಾಡಿ ಸ್ಕಿಲ್ಸ್ ಎಲ್ಲ ಹೇಳ್ಕೊಟ್ಟು, ನಾನು ಇವಾಗ ಧೈರ್ಯದಿಂದ ಡಿಫೆನ್ಸ್ ಮಾಡ್ತೀನಿ ಅಂದ್ರೆ ಅದು ಸುಂದರ್ ಸರ್ ಇಂದಾನೆ. ಅವ್ರು ಕೊಡೋ ಎಲ್ಲಾ ಕೋಚಿಂಗ್ ಕೂಡ ನಾನು ತಕೊಂಡು ಕ್ಲಿಯರ್ ಆಗಿ ನನ್ಗೇನ್ ಬೇಕು ಅದ್ರ ಜೊತೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿ ಫಸ್ಟ್ PU ಅಲ್ಲಿ ನಾನು ಫಾರ್ವರ್ಡ್ ಆಡ್ತಾ ಇದ್ದೆ. ಅವಾಗ ಗದಗಲ್ಲಿ ಸ್ಟೇಟ್ ಟೂರ್ನಮೆಂಟ್ ಇತ್ತು PU ಲೆವೆಲ್ದು. ಆ PU ಲೆವೆಲ್ ಟೂರ್ನಮೆಂಟ್ ಅಲ್ಲಿ ಆಲ್ಮೋಸ್ಟ್ ನನ್ ಕಡೆಯಿಂದ ಜಾಸ್ತಿ ಸ್ಕೋರ್ ಮಿಸ್ ಆಗಿ, ನಾವು ಆ ಟೈಮ್ ಲಾಸ್ಟ್ ಸೆಕೆಂಡ್ ಬಂದಿದ್ವಿ. ನನ್ ಕಡೆಯಿಂದಾನೆ ಆಲ್ಮೋಸ್ಟ್ ಜಾಸ್ತಿ ಸ್ಕೋರ್ ಮಿಸ್ ಆಗಿತ್ತು. ಸರ್ ಸೆಕೆಂಡ್ PU ಗೆ ಡಿಫೆನ್ಸಿಗ್ ಬಾ, ನೀನು ಡಿಫೆನ್ಸ್ ಚೆನ್ನಾಗ್ ಆಡ್ತಾ, ಸ್ವಲ್ಪ ಚೆನ್ನಾಗಿದ್ಯಾ ನೋಡಕ್ಕೆ, ಹೆದ್ರುಕೊಳ್ತಾರೆ ನಿನ್ನ ನೋಡಿದ್ರೆ ಅಂತ ಹೇಳಿ ಡಿಫೆನ್ಸಿಗ್ ತಗೊಂಡ್ ಪೋರ್ಷನ್ ಚೇಂಜ್ ಮಾಡಿದ್ರು. ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ತಾ ಇತ್ತು ಅಲ್ಲಿ ಆಡಕ್ಕೆ, ಯಾಕಂದ್ರೆ ಫಾರ್ವರ್ಡ್ ಆಡಿ ಆಡಿ ಅಭ್ಯಾಸ ಆಗಿ ಡಿಫೆನ್ಸ್ ಆಡಕ್ ಕಷ್ಟ ಆಗ್ತಾ ಇತ್ತು. ಸರ್ ನನ್ಗೆ ಅಂತಾನೆ ಸ್ಪೆಷಲ್ ಆಗಿ ಹಿಂಗ್ ಮಾಡಿದ್ರೆ ಹಿಂಗ್ ಸಿಗುತ್ತೆ ಬಾಲ್, ಹಿಂಗ್ ಟ್ಯಾಕಲ್ ಮಾಡ್ಬೇಕು, ಅದ್ ಮಾಡು, ಈ ಸ್ಕಿಲ್ ಮಾಡು, ಅದ್ ಮಾಡು, ಇದ್ ಮಾಡು ಅಂತೆಲ್ಲಾ ಪ್ರಾಕ್ಟೀಸ್ ಮಾಡ್ಸಿ ಕೊನೆಗೆ ಈಗ ಒಂದು ಡಿಫೆಂಡರ್ ಕರ್ನಾಟಕದಲ್ಲಿ ನನ್ನ ಕಂಡಿಡಿತಾರೆ ಅಂತ ಹೇಳಿದ್ರೆ ಸುಂದರ್ ಸರ್ ಇಂದಾನೆ.
ಹಾಗೆ ಆ ಟೂರ್ನಮೆಂಟ್ ಆಮೇಲೆ ನಾವು ಆಡಿದ ಆ ವರ್ಷ ಕೂಡ ನಾವು ವಿನ್ ಆಗಿದ್ದೀವಿ ಕೂಡ. ಅದೇ ನನ್ ಫಸ್ಟ್ ನ್ಯಾಷನಲ್ಸ್ SGFI ಜಾರ್ಖಂಡ್ ಅಲ್ಲಿತ್ತು. ಒಡಿಶಾ ಮೇಲೆ ಸೋತು ನಾವು ಎಲ್ಲೋ ಒಂದ್ ಕಡೆ ಸಿಲ್ವರ್ ಮೆಡಲ್ ಬರ್ತಿದ್ದಿದ್ ಒಂದ್ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ವಿ ಅನ್ಕೊಳ್ತೀನಿ. ಸೆಮಿಫೈನಲ್ಸ್ ಅಲ್ಲಿ ಸೋತು ಸೆಕೆಂಡ್ ಬರೋ ಒಂದ್ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಅಸೋಸಿಯೇಷನ್ ಅಲ್ಲಿ ನಾನು ಕೊನೆ ಕ್ಯಾಂಪ್ ತನಕ ಇದ್ದೆ. ನಾನು ಪ್ರತಿ ವರ್ಷ ಸಮೇತ ಕ್ಯಾಂಪ್ ಅಲ್ಲಿ ಇದ್ದು ಟೀಮ್ ಕರೆಯೋ ಟೈಮಿಗೆ ಆಚೆ ಬರ್ತಾ ಇದ್ದೆ. ಕಳೆದ ವರ್ಷ ಸೌತ್ ಝೋನ್ ನ್ಯಾಷನಲ್ಸ್ ಅಂತ ಕರೆದ್ರು. ಆ ಸೌತ್ ಝೋನ್ ನ್ಯಾಷನಲ್ಸ್ ಅಲ್ಲಿ ನನ್ ಬೆಸ್ಟ್ ನನ್ ಕೊಟ್ಟು ಆಟ ಆಡಿ ಅವರೆಲ್ಲ ಇವಾಗ್ಲೂ ಸಮೇತ ಹೇಳ್ತಾರೆ ದಿಶೆಯಿಂದ ಚೆನ್ನಾಗ್ ಆಡ್ತಾಳೆ ಅಂತ ಇವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಈಗ ನಾನ್ ಲಾಸ್ಟ್ ಟೂರ್ನಮೆಂಟ್ ಹೋಗಿ ಸೌತ್ ಝೋನ್ ಅಟೆಂಡ್ ಮಾಡಿ ಬಂದಾದ್ಮೇಲೆ ಇವಾಗ ಇದೆ ಅಸ್ಮಿತಾ ಜೂನಿಯರ್ ನ್ಯಾಷನಲ್ಸ್ ಹೋಗಿದ್ನಲ್ಲ, ಅವ್ರು ಕರ್ದ್ ಕೂಡ ಹೇಳಿದ್ರು ಈ ವರ್ಷನು ನೀನ್ ಅದೇ ತರ ಚೆನ್ನಾಗ್ ಆಡ್ಬೇಕು, ಲಾಸ್ಟ್ ಟೂರ್ನಮೆಂಟ್ ಆಡ್ದಂಗೆ ಈ ವರ್ಷ ಆಡ್ಬೇಕು ಅಂತ. ನಾನ್ 100% ಕೊಟ್ಟು ನಾನು ಈ ಟೂರ್ನಮೆಂಟ್ ಆಡಿ ಬ್ರಾನ್ಸ್ ಮೆಡಲ್ ತಕೊ ಬಂದಿದೀವಿ. ಅಂಡ್ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನನ್ನ ಪೇರೆಂಟ್ಸ್ ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಂಗೆ ಚಿಕ್ಕ ಥಿಂಗ್ಸ್ ಇಂದ ಹಿಡಿದು ನಾನು ಯಾವ್ದೇ ಎಲ್ಲೇ ಟೂರ್ನಮೆಂಟ್ ಹೋದ್ರೂನು ನನಗ್ ಖರ್ಚಿಗೆ ಅಂದ್ರೆ ಈಗ ಯೂನಿವರ್ಸಿಟಿ ಕಡೆಯಿಂದ ಕೊಟ್ಟಿಲ್ಲ ಅಂದ್ರೆ ನಮ್ದೆಲ್ಲಾ ಖರ್ಚು ಕೂಡ ಪೇರೆಂಟ್ಸ್ ನೋಡ್ಕೋಬೇಕಾಗುತ್ತೆ. ತುಂಬಾ ಮನೆಯಲ್ಲಿ ಪ್ರಾಬ್ಲಮ್, ಎಲ್ಲರ ಮನೇಲಿ ಪ್ರಾಬ್ಲಮ್ ಇರುತ್ತೆ. ಬಟ್ ಸ್ಟಿಲ್ ನನ್ ಮನೆಯಲ್ಲಿ ಆ ಪ್ರಾಬ್ಲಮ್ ಎಲ್ಲೂ ತೋರ್ಸ್ಕೊಳ್ದೆ ನಾನ್ ಏನ್ ಬೇಕು ಅಂದ್ರೂ ಒಂಚೂರು ಇಲ್ಲ ಅಂದೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ಸೊ ಇನ್ನು ಕಮ್ಮಿ ಅನ್ಕೊಳ್ತೀನಿ ಇನ್ನು ಅಚೀವ್ ಮಾಡಿರೋದು. ಸ್ಟಿಲ್ ನನ್ ಡ್ರೀಮ್ ಇರೋದು ನಾನು ಇಂಡಿಯಾ ಆಡ್ಲೇಬೇಕು ಅಂತ. ಆಡ್ತೀನಿ, ಶೋರ್ ಆಡ್ತೀನಿ ನಾನು ಬೆಸ್ಟ್. ಈ ವರ್ಷ ನೆಕ್ಸ್ಟ್ ಜೂನಿಯರ್ ನ್ಯಾಷನಲ್ ಪೋಸ್ಟ್ಪೋನ್ ಆಗಿದೆ, ಬಟ್ ಆ ಜೂನಿಯರ್ ನ್ಯಾಷನಲ್ಸ್ ಗೆ ನಾನ್ ನನ್ ಬೆಸ್ಟ್ ಕೊಟ್ಟು ಇಂಡಿಯನ್ ಕ್ಯಾಂಪ್ ಗೆ ಟ್ರೈ ಮಾಡ್ತಾ ಇದ್ದೀನಿ. ಆ ಟೂರ್ನಮೆಂಟ್ ಚೆನ್ನಾಗ್ ಆಡಿ ನನ್ ಕ್ಯಾಂಪ್ ಸೆಲೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನೀವು ಹೇಳಿದ್ರಿ ಯಾವ್ದೋ ಒಂದು ಕ್ರೀಡೆಗಿದ್ರಿ ಅಲ್ಲಿಂದ ನಿಮ್ಮನ್ನ ಈರ್ಲಿ ನೀವು ಫಿಸಿಬಲ್ ಆಗ್ತೀರಿ ಅಂತ ಹೇಳಿ ಗುರುತಿಸಿ ಕರ್ಕೊಂಡ್ ಬಂದ್ರು ಅಂತ ಹೇಳಿ, ಆ ಒಂದು ಆರಂಭ ದಿನಗಳು ಹೇಗಿತ್ತು? ಅಂದ್ರೆ ನೀವೀಗ ಇದ್ರ ಬಗ್ಗೆ ನಿಮಗೆ ಯಾವುದೇ ಐಡಿಯಾ ಸಿಕ್ತಿಲ್ಲ, ಶಾರ್ಟ್ ಪುಟ್ ಮಾಡ್ತಾ ಇದ್ರಿ ಅಥವಾ ನಿಮ್ಮ ಸ್ಪ್ರಿಂಟ್ ಅಲ್ಲಿ ಇದ್ರಿ, ಇಲ್ಲಿ ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಗಿತ್ತು. ಆ ಒಂದು ದಿನಗಳು ಹೇಗಿತ್ತು? ಅಂದ್ರೆ ಒಗ್ಗಿಕೊಳ್ಬಹುದು ಅಂತ ಅನ್ಸ್ತಾ ಅಥವಾ ಕಷ್ಟ ಆಗ್ತಿತ್ತಾ? ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಖುಷಿ ಆಗ್ತಿತ್ತು, ಯಾವ್ದೋ ಹೊಸ ಗೇಮ್ ಕಲಿತಾ ಇದ್ದೀನಿ ನಾನು ಅಂತ. ನಂಗೆ ಹಾಕಿ ಬಗ್ಗೆ ಏನು ಅಂದ್ರೆ ಏನು ಗೊತ್ತಿರ್ಲಿಲ್ಲ, ಸ್ಟಿಕ್ ಹಿಡಿಯೋದ್ ಹೇಗೆ ಅಂತಾನು ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಖುಷಿ ಆಗ್ತಿತ್ತು, ಆಮೇಲೆ ಕುಡಿಗೆ ಹೋದ್ಮೇಲೆ ಮನೆ ಬಿಟ್ಟಿರೋದು, ಆಮೇಲೆ ಪ್ರಾಕ್ಟೀಸ್ ಎಲ್ಲ ಅಯ್ಯೋ ಓದಕ್ಕಾಗಲ್ಲ. ಅವಾಗ ಸ್ಟಾರ್ಟಿಂಗ್ ಎಲ್ಲ ಓದೋದ್ ಅಂದ್ರೆ ಮುಂಚೆ ನಾವು ಸ್ಟಡೀಸೇ ಮಾಡ್ಕೊಂಡ್ ಬಂದಿದ್ದಲ್ಲ, ಓದಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಾದ್ಮೇಲೆ ಆಚೆನೂ 50 ಈಚೆನೂ 50 ಕೊಟ್ಟು ಆಡ್ತಾ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಬಂತು. ಏನಾದ್ರೂ ಈಗ ನಮ್ ಸೀನಿಯರ್ಸ್ ಜಾಬ್ ತಗೊಂಡಿದ್ದಾರೆ, ತುಂಬಾ ಜನ ಜಾಬ್ ತಗೊಂಡಿದ್ದಾರೆ, ಬ್ಯಾಂಕ್ ಅಲ್ಲಿ, ಪೊಲೀಸ್ ಅಲ್ಲಿ ಆಗಿರ್ಲಿ, ರೈಲ್ವೇಸ್ ಆಗಿರ್ಲಿ, ಎಲ್ಲದಲ್ಲೂ ತಗೊಂಡಿದ್ದಾರೆ ಅಲ್ವಾ ಕೆಲಸ. ನಾನು ತಗೋಬೇಕು, ಹೀಗೆ ಅವ್ರ ತರ ನಾನು ಆಡ್ಬೇಕು ಅಂತ ಅನ್ಕೊಂಡು ಅವ್ರು ಆಡ್ತಾರಲ್ಲ ಅನ್ನೋ ಒಂದ್ ಇಂಟ್ರೆಸ್ಟ್ ಇಂದ ನನಗೂ ಅವ್ರನ್ನ ನೋಡಿ ಇಂಟ್ರೆಸ್ಟ್ ಜಾಸ್ತಿ ಬಂತು. ಆಮೇಲೆ ಇವಾಗಂತೂ ಸ್ಪೋರ್ಟ್ಸ್ ಕೋಟಾದಲ್ಲೇ ಜಾಬ್ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಇವಾಗ ಪೀಕ್ ಮೂಮೆಂಟ್ ಅಲ್ಲಿ ಅರ್ಧದಲ್ಲಿ ಬಿಟ್ಟು ಹೋದ್ರೆ ವ್ಯಾಲ್ಯೂ ಇರಲ್ಲ ಅಲ್ವಾ. ಇಷ್ಟು ಡೆಡಿಕೇಶನ್ ಕೊಟ್ಟು ಇಷ್ಟ ಆಡಿ ಅದಕ್ಕೊಂದ್ ಅರ್ಥ ಬರೋದು ಒಂದ್ ಕೆಲ್ಸ ತಕೊಂಡ್ಮೇಲೆ. ಸೊ ನನ್ ಇಂಟ್ರೆಸ್ಟ್ ಅಂತೂ ಫಸ್ಟ್ ಇಂದಾನೇ ಜಾಸ್ತಿ ಇದೆ. ಹಾಗೆ ಅದೇ ಆಸಕ್ತಿಯಿಂದ ನೀವು ಮುಂದುವರಿತಾ ಬಂದ್ರಿ. ನಂತರ ನೀವ್ ಹೇಳಿದ್ರಿ ಮೈಸೂರಿಗೆ ಬಂದ್ರಿ, ಸುಂದರೇಶನ್ ಸರ್ ಸಿಕ್ಕಿದ್ರು ಅಂತ ಹೇಳಿ. ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ ಹೇಗಿತ್ತು? ಅಂದ್ರೆ ಈಗ ಮೈಸೂರಿಗೆ ಬಂದ ತಕ್ಷಣ ಹೆಚ್ಚು ಕೊಡಗಿನಿಂದ ಕೂಡ ಬಹಳಷ್ಟು ಜನ ಆಟಗಾರರು ಅಲ್ಲಿ ಇರ್ತಾರೆ. ಅವ್ರ ಮಧ್ಯೆ ನಿಮ್ಮ ಒಂದು ಕಾಂಪಿಟೇಷನ್ ಹೇಗಿತ್ತು? ಅದನ್ನ ಹೇಗ್ ನೀರು ಬಂದ್ರಿ? ಆಕ್ಚುಲಿ ನಾನು ಮೈಸೂರಿಗೆ ಫಸ್ಟ್ ಬಂದಿದ ತಕ್ಷಣ ತುಂಬಾ ಲೋಯೆಸ್ಟ್ ಪ್ಲೇಯರ್ ಅಂದ್ರೆ ನಾನೇ ಆಗಿದೆ ಅನ್ಕೊಳ್ತೀನಿ. ಯಾಕಂದ್ರೆ ನನ್ಗೆ ಸ್ಕಿಲ್ ಅಷ್ಟೇನ್ ಕಲ್ತಿರ್ಲಿಲ್ಲ. ನಾನು ಕಲ್ತಿದ್ದೆ, ಬಟ್ ಪರ್ಫೆಕ್ಟ್ ಆಗಿ ಯಾವ್ದು ಕಲ್ತಿರ್ಲಿಲ್ಲ. ಇಲ್ಲಿಗ್ ಬಂದ ಮೇಲೆ ನಾನು ಸ್ವಲ್ಪ ಇಂಟ್ರೆಸ್ಟ್ ತೋರ್ಸೋದ್ರಿಂದ ಸರ್ಗೂ ಸಮೇತ ಇವ್ಳು ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂಡ್ರು ಕಾಣಿಸುತ್ತೆ. ಅನ್ಕೊಂಡ್ ನನ್ ಮೇಲೆ ಜಾಸ್ತಿ ಎಲ್ಲಾ ಸ್ಕಿಲ್ಸ್ ನಿನ್ಗಾಗುತ್ತೆ ಮಾಡು ಅಂತ ಹೇಳಿ ನನ್ಗೂ ಇವಾಗ ಒಂದ್ ಸ್ಕಿಲ್ ಕಲಿಬೇಕು ಅಂದ್ರೆ ಇಂಟ್ರೆಸ್ಟ್ ಇರ್ಬೇಕಲ್ವಾ. ನಮ್ ಸರ್ ಅದನ್ನ ಕರೆಕ್ಟ್ ಆಗಿ ನಿಲ್ಸ್ಕೊಂಡ್ ಹೇಳ್ತಾ ಇದ್ರು, ಈ ತರ ಮಾಡು ನಿಂಗ್ ಸಿಗುತ್ತೆ ಅಂತ. ನಾನು ಅವ್ರು ಹೇಳ್ಕೊಟ್ಟಂಗೆ ಮಾಡ್ದೆಯಿಂದ ಆ ಧೈರ್ಯ ನನ್ಗೆ ಇಲ್ಲಿವರೆಗೂ ಇದೆ. ನನ್ಗೆ ಇವಾಗ ಸರ್ ಏನೇ ಹೇಳ್ಕೊಟ್ರುನು ಆನ್ ಟೈಮ್ ನಾನ್ ಮಾಡಿ ಸರಿಗೆ ತೋರ್ಸಿ ಕರೆಕ್ಟಾ ಅಂತ ತಿಳಿಸ್ತೀನಿ. ಈಗ ಆರಂಭದಲ್ಲಿ ಹೇಳಿದ್ರೆ ನೀವು ಫಾರ್ವರ್ಡ್ ಆಗಿದ್ದೀರಿ ಅಂತ. ಈಗ ಒಂದು ಹಾಕಿ ಆಗಿರ್ಬೋದು ಅಥವಾ ಫುಟ್ಬಾಲ್ ಆಗಿರ್ಬೋದು, ಯಾರು ಗೋಲ್ ಹೊಡಿತಾರೆ ಅವರನ್ನ ಹೆಚ್ಚಾಗಿ ಗುರುತಿಸ್ತಾರೆ, ಗೋಲ್ ಸ್ಕೋರ್ ಬೈ ದಿಸ್ ಪರ್ಸನ್ ಅಂತ ಹೇಳಿ. ಡಿಫೆಂಡರ್ ಅಂತ ಹೇಳಿದಾಗ ಅದು ನಮ್ಮ ಒಂದು ತಂಡದ ತಲೆಗೂಡ ಇದ್ದ ಹಾಗೆ, ನಮ್ಮ ಗೋಲ್ ಪೋಸ್ಟ್ ಗಿಂತ ಮುಂಚೆ ನಾವು ನಿಂತಿರ್ತೀವಿ. ಆ ಒಂದು ಪೋಸ್ಟ್ ಇಂದ ಈ ಒಂದು ಪೋಸ್ಟ್ ಹಾಕಿದಾಗ ನಿಮ್ಗೆ ಏನೋ ಆರಂಭದಲ್ಲಿ ಕಸಿವಿಸಿ ಆಯ್ತು ಅಂದ್ರೆ ನಾನು ಇದೊಂದು ಗೋಲ್ ಸ್ಕೋರಿಂಗ್ ಏರಿಯಲ್ಲಿ ಇದ್ದೆ, ಈಗ ಬ್ಯಾಕ್ ಗೆ ಹಾಕ್ತಾ ಇದ್ದಾರೆ ಅಂತ ಏನಾರೊಂದು ಫೀಲ್ ಇತ್ತಾ ಹೇಗೆ? ಇಲ್ಲ, ಇವಾಗ್ಲೂ ಕೂಡ ನಾನು ಗೋಲ್ ಸ್ಕೋರಿಂಗ್ ಪರ್ಸನ್ನೇ.
PC ಅಲ್ಲಿ ನನ್ಗೆ ಎಲ್ಲಿವರೆಗೂ ಯಾವ ಟೂರ್ನಮೆಂಟ್ ಅಲ್ಲಿ ನನ್ನ ಸರ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಿನ್ ಸ್ಕೋರು ಹೊಡಿಬೇಕು, ಡಿಫೆನ್ಸ್ ಮಾಡ್ಬೇಕು. ಇವನ್ PC ಅಲ್ಲಿ ಫಸ್ಟ್ ಹಿಟ್ಟರ್ ನನ್ನಾಗೆ ಇಟ್ಟಿದ್ದಾರೆ. ನನ್ ಸರ್ ಅದು ಇಲ್ಲಿ ಬಂದ್ಮೇಲೆ ಸರ್ ಹೇಳ್ಕೊಟ್ಟಿದ್ದು. ತುಂಬಾ ಟೂರ್ನಮೆಂಟ್ಸ್ ಅಲ್ಲಿ ತುಂಬಾ ಸ್ಕೋರ್ ಮಾಡಿದೀನಿ. ಆಮೇಲೆ ಡಿಫೆನ್ಸ್ PC ಫಸ್ಟ್ ರನ್ನರ್ ಅಂತ ಇಟ್ಟಿದ್ದಾರೆ. ಡಿಫೆನ್ಸ್ ಅದು ಫಸ್ಟ್ ರನ್ನರ್ ಅಲ್ಲಿ ಕೂಡ ನಾನು ತುಂಬಾ ಬಾಲ್ ಈಗ ಲಾಸ್ಟ್ ಸ್ಮಿತಾ ಜೂನಿಯರ್ ನ್ಯಾಷನಲ್ಸ್ ಅಲ್ಲಂತೂ ಸರ್ ಹೇಳ್ಕೊಟ್ಟಿರೋಂಗೆ ನಂಗಂತೂ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಭಯತ್ತು. ಅಯ್ಯೋ ಬಾಲ್ ಎಲ್ಲಿ ಮೈ ಮೇಲೆ ಬೀಳುತ್ತೋ, ಎಲ್ಲಿ ಇಂಜುರಿ ಆಗುತ್ತೋ ಇದು ಅಂತ. ನಂಗಂತೂ ತುಂಬಾ ಇಂಜುರಿ ಆಗಿದೆ. ಎಲ್ಲ ಬಾಲ್ ಮುಟ್ಟಿರೋ ಬಾಲ್ ಎಲ್ಲ ನನ್ಗೆ ಓಪನ್ ಆಗಿ ಸ್ಟಿಚ್ ಆಗಿ ಈ ತರ ಬಾಲ್ಸ್ ಆಗಿರೋ. ಬಟ್ ಅದಕ್ಕೆ ಹೆದರ್ಕೊಂಡಂತೂ ಇಲ್ಲಿವರೆಗೂ ನಾನು ಇದ್ ಮಾಡಿಲ್ಲ. ಧೈರ್ಯ ಅಂತ ಬಂದ್ಮೇಲೆ ಬಾಲ್ ಬೀಳಿ ಅಂತ ಅನ್ಕೊಂಡೆ. ಅಟ್ಲೀಸ್ಟ್ ಸ್ಕೋರ್ ಆಗ್ಬಾರ್ದು, ಇಂಜುರಿ ಆದ್ರೂ ಪರವಾಗಿಲ್ಲ, ಸ್ಕೋರ್ ಆಗ್ಬಾರ್ದು ಅನ್ನೋ ಒಂದ್ ಇದ್ರಿಂದ ನಾನು ಇಲ್ಲಿವರೆಗೆ ಒಂದ್ ಧೈರ್ಯದಿಂದ ಇರೋದು. ಈಗ ನೀವು ಹೇಳಿದ್ರಿ PC ಸ್ಪೆಷಲಿಸ್ಟ್ ಆಗ್ತಾ ಇದ್ದೀರಿ ಅಂತ ಹೇಳಿ, ಏನು ಸ್ಕಿಲ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ರಿ? ಯಾವ ಒಂದು ಸ್ಪೆಷಾಲಿಟಿ ನಿಮ್ಮಲ್ಲಿ ಅದನ್ನ ಗುರುತಿಸಿದ್ದಾರೆ? ಹಿಟ್ಟಿಂಗ್, ಫಾಸ್ಟ್ ಹಿಟ್ಟಿಂಗ್. ನನ್ಗೆ ಅಲ್ಲಿ ಒಂದ್ ಕಡೆ ಅಂತಲ್ಲ, ಎಲ್ಲಾ ಕಡೆಯಿಂದನೂ ಓಡಿಸಿದ್ದಾರೆ. ಅಂದ್ರೆ ಡಿ ಏರಿಯಾದಲ್ಲಿ ಎಲ್ಲೇ ಬಾಲ್ ಸಿಕ್ಕಿದ್ರು ನಾನು ಕ್ವಿಕ್ ಆಗಿ ಹೊಡಿಬೇಕು ಅನ್ನೋ ಮೂಮೆಂಟ್ ಇಂದ ನನಗೆ ಸಂಜೆ ಯಾವಾಗ್ಲೂ ಸರ್ ಪ್ರಾಕ್ಟೀಸ್ ಸೆಷನ್ ಮುಗ್ದ ಮೇಲೆ ನನ್ಗೆ ಅಂತಾನೆ ಎಕ್ಸ್ಟ್ರಾ ಹಾಫ್ ಅನ್ ಅವರ್ 45 ಮಿನಿಟ್ಸ್ ನಂಗೆ ಅಂತಾನೆ ಸ್ಪೆಂಡ್ ಮಾಡ್ತಾರೆ. ಯಾಕಂದ್ರೆ ಇವಾಗ ನ್ಯಾಷನಲ್ಸ್ ಅಲ್ಲೆಲ್ಲ ಹಿಟ್ ಆಗೋದು PC ಹೊಡಿದ್ರೆ ಈ ತರದಲ್ಲಿ ತುಂಬಾ ಚೆನ್ನಾಗಿ ಹಿಟ್ ಆಗ್ತೀವಿ. ಸೊ ನನಗೆ ಎಲ್ಲಾ ಕಡೆಯಿಂದನೂ ಬಾಲ್ ಕೊಟ್ಟು ಓಡಿಸ್ತಾ ಇದಾರೆ. ಸೊ ಹಿಟ್ಟಿಂಗ್ ಅಲ್ಲಿ ನಾನು ಇವಾಗ PC ನಡೆಸ್ತಾ ಇರೋದು. ಈಗ ನೀವು ಹೇಳಿದ್ರಿ ತರದ ಮೈಸೂರು ಝೋನ್ ಅಲ್ಲಿ ಬಂದ್ರಿ, ಅಲ್ಲಿ ನಂತರ ಸ್ಟೇಟ್ ಸೆಲೆಕ್ಟ್ ಆಯ್ತು, ನ್ಯಾಷನಲ್ ಕೂಡ ಸೆಲೆಕ್ಟ್ ಆದ್ರಿ ಅಂತ ಹೇಳಿ. ಅಲ್ಲಿ ಕೂಡ ಹೇಗೆ, ಈಗ ಅಲ್ಲಿ ಕ್ಯಾಂಪ್ ಗಳಿಗೆ ಹೋದಾಗ ಅಲ್ಲಿ ಒಂದು ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ, ಅವರ ಒಂದು ಸ್ಕಿಲ್ಸ್ ನೋಡ್ತಾ ಇದ್ದಾಗ ಏನ್ ಅನಿಸ್ತಾ ಇತ್ತು? ನಾನ್ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ನನ್ಗೆ ಎಲ್ಲೂ ಕಮ್ಮಿ ಅಂತ ಅನ್ಸಿರ್ಲಿಲ್ಲ. ಯಾಕಂದ್ರೆ ನನ್ ಸರ್ ಟೂರ್ನಮೆಂಟ್ ಗೆ ಎಷ್ಟ್ ಬೇಕು ಅಷ್ಟ್ ರೆಡಿ ಮಾಡಿ ಕಳಿಸ್ತಾ ಇದ್ರು. ನನ್ನಂತಲ್ಲ, ನಮ್ಮಲ್ಲಿರೋ ಎಲ್ಲಾ ಹಾಸ್ಟೆಲ್ ಎಲ್ಲಾ ಗರ್ಲ್ಸ್ ಅಷ್ಟೇ, ಯಾರಿಗೆ ಎಷ್ಟು ಬೇಕೋ ಅವ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟ್ ಮಾಡಿ ಕಳಿಸ್ತಾ ಇದ್ರು. ಅವ್ರನ್ನ ನೋಡಿ ಅಂದ್ರೆ ನಂದೇನಾದ್ರು ಮಿಸ್ಟೇಕ್ ಇದ್ರೆ ಅಲ್ಲಿರೋ ಕೋಚಸ್ ಹೇಳ್ಕೊಡ್ತಾ ಇದ್ರು, ಈ ಮಿಸ್ಟೇಕ್ ನ ಕರೆಕ್ಟ್ ಮಾಡ್ಕೋ ಅಂತ. ಇನ್ ಕೇಸ್ ಏನಾದ್ರು ನಂಗೆ ಡೌಟ್ ಇದ್ರೆ ನಾನು ಟೂರ್ನಮೆಂಟ್ ಮುಗಿಸ್ಕೊ ಬಂದ್ರೆ ಸರ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೆ, ಸರ್ ಈ ತರ ಹೇಳ್ತಾ ಇದ್ರು ಅಂತ. ಸೊ ಸರ್ ಅದನ್ನ ಇನ್ನೂ ಪರ್ಫೆಕ್ಟ್ ಮಾಡಿಸಿ ನಾನು ನೆಕ್ಸ್ಟ್ ಟೂರ್ನಮೆಂಟ್ ಇನ್ನೂ ಬೆಸ್ಟ್ ಆಡಂಗ್ ಮಾಡಿ ಹೇಳಿ ಕಳಿಸ್ತಾ ಇದ್ರು. ಈಗ ನೀವು ಹೇಳಿದಾಗ ನ್ಯಾಷನಲ್ಸ್ ಇರ್ಬೋದು, ಸ್ಟೇಟ್ ಅಥವಾ ಬೇರೆ ಬೇರೆ ಕಡೆಗೆ ಹೋದಾಗ ಅಲ್ಲಿ ನಿಮ್ಮ ಜೊತೆ ಪೇರೆಂಟ್ಸ್ ಏನಾದ್ರು ಬರ್ತಾ ಇದ್ರ ಅಥವಾ ನಿಮ್ಮ ಟೀಮ್ ಜೊತೆ ಹೇಗೆ ಕೋಆರ್ಡಿನೇಟ್ ಆಗ್ತಿತ್ತು? ಅಪ್ಪ ಅಂತೂ ನಾನು ಯಾವ ಟೂರ್ನಮೆಂಟ್ ಹೋಗಿದ್ದೀನಿ ಎಲ್ಲಾ ಟೂರ್ನಮೆಂಟ್ ಬಂದಿದ್ದಾರೆ. ನಾರ್ತ್ ಒಡಿಶಾ ಹೋಗಿದ್ದೆ ಆಲ್ ಇಂಡಿಯಾ ಯೂನಿವರ್ಸಿಟಿ ನ್ಯಾಷನಲ್ಸ್ಗೆ, ಆಮೇಲೆ ಚೆನ್ನೈಲಿ ಇದ್ದಿದ್ದು ಸೌತ್ ಝೋನ್ ನ್ಯಾಷನಲ್ಸ್ ಯೂನಿವರ್ಸಿಟಿಗೂ ಬಂದಿದ್ರು, ಸೌತ್ ಝೋನ್ ಅಸ್ಮಿತಾ ನ್ಯಾಷನಲ್ಸ್ಗೂ ಬಂದಿದ್ರು. ನಾನು ಎಲ್ಲೇ ಹೋದ್ರು ನಮ್ಮಪ್ಪ ನನ್ ಬ್ಯಾಕ್ ಬೋನ್ ಆಗಿ ನನ್ ಜೊತೆ ಇದ್ದೇ ಇರ್ತಾರೆ. ನಮ್ಮಪ್ಪಂಗೆ ನನ್ಕಿಂತ ಜಾಸ್ತಿ ನಮ್ಮಪ್ಪಂಗೆ ಕ್ಯೂರಿಯಾಸಿಟಿ ಜಾಸ್ತಿ, ನಾನು ಹೇಗ್ ಆಡ್ತೀನಿ, ಚೆನ್ನಾಗ್ ಆಡ್ತೀನಾ, ಟೀಮ್ ಚೆನ್ನಾಗಿದ್ಯಾ. ನಮ್ಮ ಅಪ್ಪಂಗೆ ಗೇಮ್ ನೋಡೋದಂದ್ರೆ ತುಂಬಾ ಇಷ್ಟ. ಇವನ್ ನಮ್ಮಿಂದಾಗಿ ಮನೇಲಿ ನಾವು ಹೋದ್ರೆ ಸಾಕು ಸ್ಪೋರ್ಟ್ಸ್ ಚಾನಲ್ ಬಿಟ್ರಿ ಯಾವ ಚಾನಲ್ ಹಾಕಲ್ಲ. ನಮ್ಗಿಂತ ಜಾಸ್ತಿ ನಮ್ಮ ಅಪ್ಪಂಗೇನೆ ಇಂಟ್ರೆಸ್ಟ್ ಜಾಸ್ತಿ ಇರೋದು. ಸೊ ನಾವ್ ಯಾವ್ದೇ ಟೂರ್ನಮೆಂಟ್ ಹೋದ್ರು ಕೂಡ ನನ್ ಜೊತೆ ನನ್ ಬ್ಯಾಕ್ ಬೋನ್ ಆಗಿ ಅಪ್ಪ ಬಂದೇ ಬರ್ತಾರೆ. ಈಗ ನೀವು ಹೇಳಿದ್ರಿ ಬಹಳಷ್ಟು ಟೂರ್ನಮೆಂಟ್ ಗಳಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡು ಬರ್ತಾ ಇದ್ರಿ ಅಂತ ಹೇಳಿ, ಅದ್ರ ಜೊತೆಗೆ ನಿಮ್ಮ ಕೋಚ್ ಜೊತೆಗೆ ನಿಮ್ಮ ಒಂದು ಟೀಮ್ ಕೋಆರ್ಡಿನೇಷನ್ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಆ ಒಂದು ಟೀಮ್ ಕೋಆರ್ಡಿನೇಷನ್ ಹೇಗಿದೆ ನಿಮ್ಮ ಟೀಮ್ ಅಲ್ಲಿ? ಸ್ಟಾರ್ಟಿಂಗ್ ಬರ್ತಾ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಪ್ರಾಕ್ಟೀಸ್ ತುಂಬಾ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಇವಾಗ ನಾನು ಯೂನಿವರ್ಸಿಟಿ ಎಂಟರ್ ಆಗಿರೋದ್ರಿಂದ ಮೈಸೂರು ಯೂನಿವರ್ಸಿಟಿ ನಮ್ ಹಾಸ್ಟೆಲ್ ಎಲ್ಲ ಟೀಮ್ ಇರೋದು. ಅವ್ರ ಜೊತೆ ನಾವ್ ಇವಾಗ PU ಎಲ್ಲ ಆಡ್ತಾ ಇದ್ವಿ ಟೀಮ್. PU ಇಂದ ಈಚ್ ಕಡೆ ಡಿಗ್ರಿ ಬಂದ್ಮೇಲೆ ಸೀನಿಯರ್ಸ್ ಜೊತೆ ಆಡ್ಬೇಕು. ಸೀನಿಯರ್ಸ್ ಜೊತೆ ಅವ್ರು ಆಡೋ ಗೇಮ್ಗೂ ನಮ್ಗೂ ಅಂತ ಸ್ವಲ್ಪ ಭಯ ಇರ್ತಿತ್ತು ಸ್ಟಾರ್ಟಿಂಗ್. ಮುಂಚೆ ನಾವ್ ಫಸ್ಟ್ PU ಸೆಕೆಂಡ್ PU ಎಲ್ಲ ಇರ್ತಾ, ಆಮೇಲೆ ಡಿಗ್ರಿಗೆ ಅಂತ ಬಂದ್ಮೇಲೆ ಅವ್ರ ಜೊತೆ ಕಂಬೈನ್ ಆಗಿ ಅವರು ನಮ್ಗೆ ನಾವೇನಾರು ಮಿಸ್ಟೇಕ್ ಮಾಡಿದ್ರೆ ಹಂಗ್ ಮಾಡ್ಬೇಡ ಹಿಂಗ್ ಮಾಡು ಅಂತ ಹೇಳಿ ನಿಲ್ಸ್ಕೊಂಡ್ ಹೇಳ್ಕೊಟ್ಟು ನಮಗ್ ಧೈರ್ಯ ತುಂಬಿಸ್ಕೊಂಡ್ ಅವರು ಕೂಡ ನಮ್ ಗೇಮಿಗೆ ಅವ್ರ ಗೇಮಿಗೆ ಮ್ಯಾಚ್ ಆಗಂಗೆ ನಮ್ನ ತಯಾರಿಸ್ಕೊಂಡು ಅವರು ಕೂಡ ಆಡ್ತಾ ಇದ್ರು. ಕೋಆರ್ಡಿನೇಷನ್ ಆಗ್ಲಿ ನಮ್ಮಲ್ಲಿರೋ ಯೂನಿಟಿ ಆಗ್ಲಿ ಇಲ್ಲಿವರೆಗೂ ಎಲ್ಲೂ ಯಾರೂ ಬಿಟ್ಕೊಟ್ಟಿಲ್ಲ. ಈ ತರದ ನೀವೊಂದು ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾಗ, ನೀವ್ ಹೇಳಿದ್ರೆ ಆರಂಭದ ದಿನಗಳಲ್ಲಿ ಯಾವುದೇ ಒಂದು ಕ್ರೀಡಾಪಟು ಇದ್ದಾಗ ಒಂದು ತಮ್ಮ ಸ್ವಂತ ಸಾಧನೆ ಅಥವಾ ತಮ್ಮ ಸ್ವಂತ ಪರಿಶ್ರಮದಿಂದ ಮೇಲ್ ಬರ್ತಾ ಇರಬೇಕು. ಒಂದು ಹಂತಕ್ಕೆ ಬಂದು ಸಾಧಿಸಿದ ಮೇಲೆ ಮತ್ತೆ ಬಹಳಷ್ಟು ಜನ ಅವರನ್ನ ಗುರುತಿಸೋಕೆ ಶುರು ಮಾಡ್ತಾರೆ, ಅಂದ್ರೆ ಈ ತರ ಒಂದು ಒಳ್ಳೆ ಪ್ಲೇಯರ್ ಇದ್ದಾರೆ ಅಂತ ಹೇಳ್ಕೊಂಡು. ಹಾಗೆ ಅದಕ್ಕೆ ಕೆಲವು ಕಂಪನಿಗಳು ಇರ್ಬೋದು ಅಥವಾ ಬೇರೆ ಬೇರೆ ಸ್ಪಾನ್ಸರ್ಶಿಪ್ ಗಳು ಅವ್ರನ್ನ ಗುರುತಿಸ್ಕೊಳ್ತಾರೆ. ಆ ತರದ ಏನಾದ್ರು ನಿಮ್ಗೆ ಆಫರ್ಸ್ ಬಂದಿದ್ಯಾ? ಆತರ ಅಂದ್ರೆ ಅದು ಕ್ಯಾಂಪ್ಗೆ ಅಂತ ಹೋದ್ಮೇಲೆ ಬರುತ್ತೆ, ಇಂಡಿಯನ್ ಕ್ಯಾಂಪ್ಗೆ ಅಂತ ಹೋದ್ಮೇಲೆ ಬರುತ್ತೆ. ಆಕ್ಚುಲಿ ನಾನು ನೆಕ್ಸ್ಟ್ ಆಡೋ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಆಪರ್ಚುನಿಟೀಸ್ ಇರಬಹುದು. ನಮ್ ಬೆಸ್ಟ್ ನಾವ್ ಶೋ ಮಾಡ್ಬೇಕು. ಯಾಕಂದ್ರೆ ನಾನು ಇಲ್ಲಿವರೆಗೂ ಅಸೋಸಿಯೇಷನ್ ನ್ಯಾಷನಲ್ಸ್ ಅಂತ ಆಡಿರೋದು ಎರಡೇ, ಒಂದು ಸೌತ್ ಝೋನ್ ಇನ್ನೊಂದು ಇಂಟರ್ ಝೋನ್ ಹೋಗಿರೋದು, ಮೊನ್ನೆ ಮೆಡಲ್ ಆಗಿರೋದು.
ಇವಾಗ ನೆಕ್ಸ್ಟ್ ನಂಗೆ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತ, ಬಟ್ ನನ್ ಕಾನ್ಫಿಡೆನ್ಸ್ ಇದೆ ನನ್ಗೆ ಸಿಗ್ಬಹುದು ಅಂತ. ಸೊ ಅದ್ರಲ್ಲಿ ನಾನು ಶೋ ಮಾಡ್ಕೊಂಡ್ರೆ ಸಿಗೋ ಚಾನ್ಸಸ್ ಇರುತ್ತೆ. ಈಗ ದಿಶಾ ಅವ್ರು, ನಿಮ್ಮ ಪ್ರತಿದಿನದ ಒಂದು ದಿನಚರಿ ಹೇಗಿರುತ್ತೆ? ಎಷ್ಟು ಗಂಟೆಗೆ ಎದ್ದು ಎಷ್ಟು ಗಂಟೆಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಿ? ಎಷ್ಟು ಗಂಟೆಗೆ ಓದ್ಲಿಕ್ಕೆ ಟೈಮ್ ಕೊಡ್ತೀರಿ? ಹೇಗಿರುತ್ತೆ ಈ ದಿನದ ದಿನಚರಿ? ನಾವು ಹಂಗ್ ನೋಡಕ್ ಹೋದ್ರೆ ಬೆಳಿಗ್ಗೆ 5:45 6 ಗಂಟೆಗೆ ಎದ್ದೇಳ್ತೀವಿ. 6:15 ನಮ್ಗೆ ಅಂತ ಜ್ಯೂಸ್ ಮತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ. 6:30 ಲೈನ್ ಅಪ್ ಇರುತ್ತೆ. 6:30 to ನಮ್ ಸರ್ ಎಷ್ಟೋ ತನಕ ಕೋಚಿಂಗ್ ಕೊಡ್ತಾರೆ, ಲೈಕ್ 10:30 ಇಷ್ಟೋ ತನಕ ಕೋಚಿಂಗ್ ಆಗುತ್ತೆ. ಆಮೇಲೆ 10:30 ನಾವು ಬಂದು ಕಾಲೇಜ್ಗೆ ತುಂಬಾ ಹೆವಿ ವರ್ಕೌಟ್ಸ್ ಇದ್ರೆ ಕೋಚ್ ಹೇಳ್ತಾರೆ ಇಲ್ಲ ರೆಸ್ಟ್ ಮಾಡಿ, ನಾನ್ ಮಾತಾಡ್ತೀನಿ ಕಾಲೇಜಲ್ಲಿ ಅಂತ ಹೇಳ್ತಾರೆ. ಇನ್ ಕೇಸ್ ನಾವೆಲ್ಲಾದ್ರೂ ಇಲ್ಲ ಲೈಟ್ ವರ್ಕೌಟ್ ಏನಾರು ಇದ್ದಿದ್ರೆ 11 o'clock ಒಳಗಡೆ ಕಾಲೇಜಿಗೆ ಹೋಗ್ತೀವಿ. ಮಧ್ಯಾಹ್ನ ತನಕ ಕಾಲೇಜ್ ಅಟೆಂಡ್ ಮಾಡ್ತೀವಿ. ಆಮೇಲೆ ಮತ್ತೆ ಪುನಃ ಬಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4:30 ಪುನಃ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. 4:30 to 8:30 ಆಗುತ್ತೆ ನಿಯರ್ ಬೈ. ಬಂದು ಊಟ ಮಾಡಿ ಮಲ್ಗೋ ಅಷ್ಟರಲ್ಲಿ 10:30 11 ಹತ್ರ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೋ ಸಿಕ್ಕಿದ್ರೆ ಅಷ್ಟೇ ನಾವು ಓದಕ್ಕಾಗೋದು, ಇಲ್ಲಾಂದ್ರೆ ನಾವು ಎಕ್ಸಾಮ್ ಟೈಮ್ ಅಲ್ಲೇ ಕುತ್ಕೊಂಡು ಓದಕ್ಕಾಗೋದು. ಯಾಕಂದ್ರೆ ಸಂಜೆ ಟೈಮ್ ಹಿಂಗಿದ್ರು ರೆಸ್ಟ್ ಇರುತ್ತಲ್ಲ, ನೈಟ್ ಎಲ್ಲ ಸ್ವಲ್ಪ ಹೆವಿ ವರ್ಕೌಟ್ಸ್ ಇರುತ್ತೆ. ಹಿಂಗ್ ಮ್ಯಾಚ್ ಆಗಿರ್ಲಿ ಒಂದ್ ಸ್ಕಿಲ್ಸ್ ಆಗಿರ್ಲಿ ಇದನ್ನ ತುಂಬಾ ಹೆವಿ ಆಗಿ ಮಾಡ್ತೀವಿ ನಾವು. ಸೊ ಓದೋ ಟೈಮ್ ಅಂತ ತುಂಬಾ ಕಮ್ಮಿ ಸಿಗುತ್ತೆ. ಬಟ್ ನಮ್ಮೇಲ್ ಬಿಟ್ಟಿರುತ್ತೆ ಓದೋದು ಇಲ್ಲ ರೆಸ್ಟ್ ಮಾಡೋದು. ಈ ತರ ನೀನ್ ಓದ್ತೀಯಾ ಅಂತ ಹೇಳಿದ್ರೆ 12 o'clock ತನಕ ಈ ತರ ಎಲ್ಲ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಬಟ್ ಅಷ್ಟೊತ್ತೆಲ್ಲ ಟೈಮ್ ನಮಗ್ ಮಾರ್ನಿಂಗ್ ರಿಕವರಿ ಆಗಲ್ಲ ಅಂತ ಹೇಳಿ ಓದೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ಪೋರ್ಟ್ಸ್ ಹಾಸ್ಟೆಲ್ ಬಂದ್ರೆ. ಬಟ್ ಇಲ್ಲ ಪರ್ಸೆಂಟೇಜ್ ತೆಗಿತಾರೆ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಿಗೆ ಆಗ್ಲಿ ಯಾವ್ದಾದ್ರು ಇಂಟರ್ನಲ್ಸ್ ಬರೆಯಕ್ಕಾಗ್ಲಿ ಟೆಸ್ಟ್ ಆಗ್ಲಿ ಏನಕ್ಕಾದ್ರೂ ಕೋಚಿಂಗ್ ಕೇಳಿದ್ರೆ ಪರ್ಮಿಷನ್ ಕೊಡ್ತಾರೆ. ನಿಮ್ಗೆ ಯಾವ ಸೆಷನ್ ಬೇಕು ರೆಸ್ಟ್ ಆ ಸೆಷನ್ ರೆಸ್ಟ್ ಕೊಡ್ತಾರೆ ಸರ್. ಈಗ ದಿನಚರಿ ಹೇಗಿತ್ತು ಅಂದ್ರೆ ಫುಡ್ ಅಲ್ಲೂ ಕೂಡ ನಾವು ಒಂದಷ್ಟು ಡಯಟ್ ನ ಮಾಡ್ಬೇಕಾಗುತ್ತೆ. ಆ ತರ ಸ್ಟ್ರಿಕ್ಟ್ ಡಯಟ್ ಇದೆಯಾ ಹೇಗೆ? ಸ್ಟ್ರಿಕ್ಟ್ ಡಯಟ್ ಅಂದ್ರೆ ಮಾರ್ನಿಂಗ್ ನಮ್ಗೆ ವೆರೈಟೀಸ್ ಆಫ್ ಇರುತ್ತೆ, ಲೈಕ್ ದೋಸಾ ಇಡ್ಲಿ ಈ ತರ ಇರುತ್ತೆ. ನಮ್ಗೆ ಡೈಲಿ ನೈಟ್ ನಾನ್ ವೆಜ್ ಇರುತ್ತೆ. ನಾನ್ ವೆಜ್ ಚಪಾತಿ ಅಂತೂ ಮಧ್ಯಾಹ್ನ ಮತ್ತೆ ನೈಟ್ ಕಂಪಲ್ಸರಿ. ಅದ್ರ ಜೊತೆ ರಾಗಿ ಮುದ್ದೆ ವೀಕ್ಲಿ 3 times ಕೊಡ್ತಾರೆ. 3 days ಚಿಕನ್ ಇರುತ್ತೆ, 1 day ಮಟನ್, ಇನ್ನೊಂದ್ 1 day ಫಿಶ್ ಇರುತ್ತೆ. ಸಂಡೇ ರಿಫ್ರೆಶ್ಮೆಂಟ್ ಆಗಿ ಬಿರಿಯಾನಿ, ಐಸ್ ಕ್ರೀಮ್, ಸಲಾಡ್, ಪಾಯಸ ಈ ತರ ಕೊಡ್ತಾರೆ. ಫುಲ್ ನ್ಯೂಟ್ರಿಷನ್ ಫುಡ್ ಗೆನು ಕಮ್ಮಿ ಇಲ್ಲ. ಇಲ್ಲ. ಈಗ ನೀವು ಹೇಳಿದ್ರೆ ನಿಮ್ಮ ಮೂಲತಃ ಭಾಗಮಂಡಲ ಅಂತ ಹೇಳಿ. ಹೌದು. ಈಗ ಭಾಗಮಂಡಲವನ್ನ ನಾವು ನೋಡೋದಾದ್ರೆ ಅಲ್ಲಿ ನಿಮಗೆ ಹೆಚ್ಚು ಮಳೆ ಇರುತ್ತೆ, ಹಾಗಾಗಿ ನಮಗೆ ಡ್ರೈ ಏರಿಯಾ ಅಥವಾ ಡ್ರೈ ಪೀರಿಯಡ್ ಸಿಗೋದು ತುಂಬಾ ಕಮ್ಮಿ. ಇಂತ ಒಂದು ಪ್ರದೇಶದಲ್ಲಿ ನಾವು ಸುಮಾರು ಜನ ನೋಡಿದ್ವಿ, ಭಾಗಮಂಡಲ ಅಥವಾ ಒಂದು ಹಳ್ಳಿಗಾಡು ಪ್ರದೇಶಗಳಲ್ಲಿ ಬಹಳಷ್ಟು ಜನ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಸರಿಯಾದ ಪ್ರೋತ್ಸಾಹ ಮತ್ತೆ ಈ ರೀತಿಯ ಒಂದು ಬೇಸಿಕ್ ಫೆಸಿಲಿಟಿ ಇಲ್ಲದೆ ಅವರು ತುಂಬಾ ಹಿಂದಕ್ಕೆ ಹೋಗಿದ್ದಾರೆ. ಹಾಗಿರುವಾಗ ಏನು ಅಂತ ಹೇಳಿಕ್ ಬಯಸ್ತೀರಿ? ಅಂದ್ರೆ ಈ ತರದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾಪಟುಗಳು ಬಂದ್ರೆ ಅವರನ್ನ ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ಅವರಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಅಂತ? ಮುಖ್ಯವಾಗಿ ಎಲ್ಲಕ್ಕಿಂತ ಪೇರೆಂಟ್ಸ್ ಸಪೋರ್ಟ್ ಜಾಸ್ತಿ ಇರಬೇಕು. ಸೊಸೈಟಿನ ಮೀರಿ ಬರೋ ಶಕ್ತಿ ಅವರಲ್ಲಿ ಇರ್ಬೇಕು. ಅವರಲ್ಲಿರೋ ಒಂದು ಆಸಕ್ತಿ ಇರ್ಬೇಕು, ಧೈರ್ಯ ಇರ್ಬೇಕು. ಆಗುತ್ತೆ ಅಂತ ಧೈರ್ಯ ಇರ್ಬೇಕು. ಇಲ್ಲ ನಂಗೆ ಆಗಲ್ಲ, ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು, ಅಲ್ಲಿ ಕಲಿಬೇಕು, ಈ ತರ ಇದ್ರೆ ಏನು ಮಾಡಕ್ಕಾಗಲ್ಲ. ಧೈರ್ಯ ಒಂದ್ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು ಅವರಲ್ಲಿ. ಇಲ್ಲ ನಂಗ್ ಕೈಲಾಗುತ್ತೆ, ನಾನ್ ಮಾಡ್ತೀನಿ ಇದನ್ನ ಅಂತ ಅವ್ರ ಪೇರೆಂಟ್ಸಿಗೆ, ಯಾರ್ ಪೇರೆಂಟ್ಸ್ ಹೇಳಿದ್ರು ಸಪೋರ್ಟ್ ಮಾಡಲ್ಲ ಅಂತ ಯಾರು ಹೇಳಲ್ಲ. ಮಾಡೋ ಅಂತ ಎಲ್ರು ಹೆಲ್ಪ್ ಮಾಡ್ತಾರೆ, ಅವರಿಗೆ ಎಂಕರೇಜ್ ಮಾಡ್ತಾರೆ. ನಾವೇ ಇಲ್ಲ ನನ್ ಕೈಲಿ ಆಗಲ್ಲ, ನಾನ್ ಹೋಗಲ್ಲ ಅಂತ ಹೇಳಿದ್ರೆ ಅವಳಿಗೆ ಇಷ್ಟ ಇಲ್ಲ, ಅವಳು ಇಷ್ಟ ಬಂದಿದ್ ಮಾಡ್ತಾಳೆ, ಏನಾದ್ರೂ ಮಾಡ್ಕೊಳ್ತಾಳೆ, ಅವಳು ಇಷ್ಟ ಬಂದಿದ್ ಮಾಡ್ತಾಳೆ ಅಂತ ಒಂದ್ ನಂಬಿಕೆ ಇಟ್ಟಿರ್ತಾರೆ ಅವರು. ಸೊ ಅವರು ಇಂಟ್ರೆಸ್ಟ್ ಕೊಟ್ಟು ಮುಂದೆ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ. ಇನ್ನು ನಾವ್ ಅನ್ಕೊಂಡಿರಕ್ಕಿಂತ ತುಂಬಾ ದೊಡ್ಡ ಜಗತ್ತೇ ಇದೆ. ಎಲ್ಲೂ ಎದುರಿಸಿ ಮುಂದೆ ಬರ್ಬೇಕು ನಾವು. ಒಳ್ಳೆ ಮಾತನಾಡಿದ್ರಿ. ಯಾಕಂತಂದ್ರೆ ನಮ್ಮಲ್ಲಿ ಮೊದಲು ಆಸಕ್ತಿ ಇರಬೇಕು, ನಮ್ಮಲ್ಲಿ ಒಂದು ಗುರಿ ಇರಬೇಕು, ಅದ್ರ ಜೊತೆಗೆ ಪೇರೆಂಟ್ಸ್ ಅವರ ಒಂದು ಸಪೋರ್ಟ್ ಕೂಡ ಇರಬೇಕು ಅಂತ ಹೇಳಿ. ಹೌದು. ಈಗ ನೀವು ಹೇಳಿದ್ರಿ ಒಂದು ಆರಂಭ ದಿನಗಳಲ್ಲಿ ತಂದೆಗೆ ಯಾರೋ ಫ್ರೆಂಡ್ ಹೇಳಿ ಮನೆ ಕಳಿಸೋದ್ರು ಅಂತ ಹೇಳಿ. ಆಗ ತಂದೆಗೆ ಆಸಕ್ತಿ ಇದ್ದಾಗ ಮನೆಯಲ್ಲಿ ಒಂದು ವಾತಾವರಣ ಆಗಿತ್ತು ಅಂದ್ರೆ ಈ ರೀತಿ ಹೋಗ್ಲಿ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲೇ ಮುಂದುವರಿಲಿ ಅಂತ ಇತ್ತ, ಅಥವಾ ಯಾರ್ದಾರು ಅದಕ್ಕೆ ಬೇಡ ಅಂತ ಆಕ್ಷೇಪಣೆ ಇತ್ತ, ಹೇಗೆ? ಇಲ್ಲ, ನಮ್ಮನೇಲಿ ಎಲ್ಲ ಹೇಳಿದ್ರು, ನಿನ್ ಖುಷಿ ಇದ್ರೆ ನೀನ್ ಹೋಗು, ನೀನ್ ಏನಾದ್ರು ಮಾಡ್ತೀಯ ಅಂತ ಅನ್ಕೊಂಡಿದ್ರೆ ನಿನ್ ಮೈಂಡ್ ಅಲ್ಲಿ ಇದ್ರೆ ನೀನ್ ಹೋಗು, ಅಚೀವ್ ಮಾಡು, ಎಲ್ರು ಸಪೋರ್ಟ್ ಮಾಡ್ತೀವಿ ಅಂತಾನೆ ಹೇಳಿದ್ದು. ನಮ್ ಮನೇಲಿ ಯಾರು ಇಲ್ಲ ಬೇಡ ಕಾಣಿಸುತ್ತೆ ಅಂತ ಇಲ್ಲಿವರೆಗೂ ಯಾರು ಹೇಳಿಲ್ಲ. ಸಾಕು ಅಂತಾನು ಇಲ್ಲಿವರೆಗೂ ಯಾರು ಹೇಳಿಲ್ಲ. ಇನ್ನೂ ಕಂಟಿನ್ಯೂ ಮಾಡು ಅಂತಾನೆ ಎಲ್ಲ ಹೇಳಿರೋದು. ಈಗ ನೀವು ಇವತ್ತು ಒಂದು ಸಾಧನೆಯನ್ನ ಮಾಡಿದ್ಮೇಲೆ, ಈಗ ಪೇಪರ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ನಿಮ್ಮ ಒಂದು ಪ್ರಚಾರ ಆದ್ಮೇಲೆ ನೀವು ಊರಿಗೆ ಬಂದಾಗ ನಿಮ್ಮ ಫ್ಯಾಮಿಲಿ ಅಥವಾ ಈ ಸಂಬಂಧಿಕರ ಮಧ್ಯೆ ನಿಮ್ಮನ್ನ ಗುರುತಿಸುವಾಗ ಹೇಗೆ ಅನ್ಸುತ್ತೆ?
ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂನು ಜಾಸ್ತಿ ಗೊತ್ತಿಲ್ಲದೆ ಇದ್ದವಳು. ಅಂದ್ರೆ ಫ್ಯಾಮಿಲಿ ಕನೆಕ್ಷನ್ಸ್ ಅಂದ್ರೆ ರಿಲೇಷನ್ಸ್ ಕನೆಕ್ಷನ್ಸ್ ಯಾರ್ದು ಜಾಸ್ತಿ ಇರ್ಲಿಲ್ಲ. ಇವಾಗ ಎಲ್ರಿಗೂನು ದಿನೇಶ್ ಮಗಳು ದಿಶಾ ನಿದ್ದೆಮಲೆ ಅಂತ ಇವಾಗ ಎಲ್ರಿಗೂ ಗೊತ್ತಾಗಿದೆ. ಇನ್ನು ಎಲ್ಲೋ ಸ್ವಲ್ಪ ಇನ್ನು ಜಾಸ್ತಿ ಬೆಳಿಬೇಕು. ಇವಾಗ ಎಲ್ಲೋ ನೋಡ್ತಾ ಇದ್ದಾರೆ ನನ್ನ ಅಂತ ಅನ್ಸ್ತಿದೆ. ಹೀಗೆ ನೀವ್ ಈ ತರ ಬಂದ ಮೇಲೆ ನಿಮ್ಮ ಊರಿನ ಯಾರಾದ್ರೂ ನಿಮ್ಮನ್ನ ಭೇಟಿಯಾಗಿಲ್ಲ, ನಮ್ಮ ಮಗಳು ಈ ತರ ಬರ್ಬೇಕು ಅಥವಾ ನಾನು ಈ ತರ ಬರ್ಬೇಕು, ನನ್ಗೊಂದು ಗೈಡ್ ಮಾಡಿ ಅಂತ ಯಾರು ಕೇಳಿದಾರ? ತುಂಬಾ ಜನ ಕೇಳಿದಾರೆ. ನಾನು ಇಲ್ಲಿವರೆಗೂ ನಾನು ಮೈಸೂರಿಗೆ ಬಂದಾಗಿಂದ ತುಂಬಾ ಜನ ಕೇಳಿದ್ದಾರೆ. ತುಂಬಾ ಜನ ಹಾಸ್ಟೆಲ್ ಕೂಡ ಸೇರಿದ್ದಾರೆ. ಇವನ್ ನನ್ ತಂಗಿ ಕೂಡ ಇಂಟ್ರೆಸ್ಟ್ ಇದೆ. ನನ್ ಅಪ್ಪಂದು ತಂಗಿ ಮಗಳಿಗೆ. ಅವಳು ಕೂಡ, ನನ್ ತಮ್ಮಂಗ್ ಕೂಡ ಅಷ್ಟೇ. ಈ ವರ್ಷ ಅವನು ಜಾಯಿನ್, ನನ್ ತಮ್ಮ ಅಂದ್ರೆ ನನ್ ಕಸಿನ್ ತಮ್ಮ. ನನ್ ಸ್ವಂತ ತಮ್ಮ ಆಲ್ರೆಡಿ ಅವನು ಹಾಸ್ಟೆಲ್ ಅಲ್ಲಿ ಇರೋದು. ಈ ವರ್ಷ ಬ್ಯಾಂಗ್ಳೂರಿಗೆ ಜಾಯಿನ್ ಆಗ್ತಾ ಇದ್ದಾನ ಅವನು. ಅವನು ಕೂಡ ಹಾಕಿ ಪ್ಲೇಯರ್. ನನ್ ತಂಗಿ, ನನ್ ರಿಲೇಷನ್ಸ್ ತುಂಬಾ ಜನ ಅಷ್ಟೇ. ತುಂಬಾ ಜನ ಹಾಸ್ಟೆಲ್ ಜಾಯಿನ್ ಆಗ್ತಾ ಇದಾರೆ. ನಾನು ಜಾಯಿನ್ ಆಗ್ತೀನಿ. ಅವ್ರ ಓನ್ ಇಂಟ್ರೆಸ್ಟ್ ಇಂದಾನೆ ಅವರು ಬರ್ತಾ ಇರೋದು. ಅಕ್ಕ ನಾವು ಜಾಯಿನ್ ಆಗ್ತೀವಿ ಅಕ್ಕ, ಸೆಲೆಕ್ಷನ್ಸ್ ಇರುವಾಗ ಹೇಳಿ, ನಾವು ಬಂದ್ ಕೊಡ್ತೀವಿ ಅಂತ. ಅವ್ರ ಬೆಸ್ಟ್ ಕೊಟ್ಟು ಇವಾಗ ಅವರು ಸ್ವಲ್ಪ ಜನ ಹಾಸ್ಟೆಲ್ ಇದಾರೆ. ಇನ್ ಸ್ವಲ್ಪ ಜನ ಹಾಸ್ಟೆಲ್ಗೆ ಈ ವರ್ಷ ಜಾಯಿನ್ ಆಗ್ತಾ ಇದಾರೆ. ಅವ್ರಿಗೂ ಇಂಟ್ರೆಸ್ಟ್ ಇದೆ. ನಿಮ್ಮೊಂದು ಸರ್ಕಲ್ ಒಂದು ಇನ್ಸ್ಪಿರೇಷನ್ ಆಗಿದೆ ಇವಾಗ. ಹಾ, ಹಾಗೆ ಹೇಳ್ಬೋದು. ಈಗ ನೀವು ಹೇಳಿದ್ರೆ ನಿಮ್ಮ ಒಂದು ಗುರಿ ಇತ್ತು ಭಾರತದ ಮಹಿಳಾ ತಂಡದಲ್ಲಿ ಆಡಬೇಕು ಅನ್ನುವಂಥದ್ದು. ಈಗ ಇತ್ತೀಚಿನ ದಿನಗಳು ನೋಡಿದ್ರೆ ಪುರುಷರ ಒಂದು ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳಕ್ಕೆ ನೋಡಬಹುದು. ಕ್ರಿಕೆಟ್ ಆಗಿರ್ಬೋದು ಅಥವಾ ಹಾಕಿ ಆಗಿರ್ಬೋದು. ಮಹಿಳಾ ಕ್ಷೇತ್ರದಲ್ಲಿ ಸ್ವಲ್ಪ ಅನಿವಾರ್ಯವಾಗಿ ಹಿಂಜರಿತಾ ಇದೆ. ಅಂದ್ರೆ ಅಲ್ಲಿ ಆಪರ್ಚುನಿಟಿ ನಿಮಗೆ ಜಾಸ್ತಿ ಇದೆ ಮಹಿಳಾ ವಿಭಾಗದಲ್ಲಿ, ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು. ಈ ಹಾಕಿಯಲ್ಲಿ ಹೇಗಿದೆ ಅಂದ್ರೆ ನಿಮಗೆ ಸುಲಭವಾಗಿ ಹೋಗ್ಬೋದು ಅನ್ಸುತ್ತಾ, ಅಥವಾ ಅಲ್ಲೂ ಕೂಡ ಏನಾದ್ರೂ ಅಂದ್ರೆ ಈಗ ಇಂಥ ಕಡೆ ಅವರಿಗಿದ್ರೆ ಮಾತ್ರ ಅಥವಾ ಇಂಥ ಕಡೆಯಲ್ಲಿ ಗುರ್ತಿಸ್ಕೊಂಡ್ರೆ ಮಾತ್ರ ಸಿಗುತ್ತೆ ಅಂತ ಆ ತರದ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದೆಯಾ, ಹೇಗೆ? ಹಂಗೇನಿಲ್ಲ. ಏನಂದ್ರೆ ಈಸಿಯಾಗಿ ಯಾವ್ದು ಸಿಗಲ್ಲ, ಕಷ್ಟ ಪಡ್ಲೇಬೇಕು. ನಮ್ಗಿಂತ ಜಾಸ್ತಿ ಚೆನ್ನಾಗ್ ಆಡೋರು ತುಂಬಾ ಜನ ಇರ್ತಾರೆ. ನಾವು ಬೆಸ್ಟ್ ಅಂತ ಯಾವತ್ತು ಅಂದ್ರೆ ನಮ್ ಮನ್ಸೇ ಇರ್ಬೇಕು ನಾವು ಬೆಸ್ಟ್ ಅಂತ. ಬಟ್ ಅದನ್ನೇ ತಲೆ ಮೇಲೆ ಇಟ್ಕೊಂಡು ಯಾರು ಓಡಾಡಿದ್ರೆ ಯಾವ್ದು ಈಸಿಯಾಗಿ ಸಿಗಲ್ಲ. ನಾವ್ ಕಷ್ಟಪಟ್ಟು ಹೋದ್ರೆ ಫೈನಲ್ ನಮ್ ಗೇಮ್ಗೆ ಓದ್ತಿದೀವಿ ಅಂದ್ರೆ ನಮ್ಗೆ ಸಿಕ್ಕೇ ಸಿಗುತ್ತೆ ಟೀಮ್. ಈಗ ನಾವು ಬೇರೆ ಕಡೆ ಕೇಳಿದಾಗೆ, ಈಗ ಕೊಡಗಿನಲ್ಲಿ ಬಿಟ್ಟು ಹೊರಗಡೆ ಅಥವಾ ಮೈಸೂರು, ಬೆಂಗಳೂರು ಅಥವಾ ಬೇರೆ ಎಲ್ಲಾರು ಈಗ ಆರ್ಮಿ ಟೀಮ್ ಅಲ್ಲಿ ಇದ್ರು ಕೂಡ ಅಲ್ಲಿ ಕೊಡಗಿನವರು ಇದ್ದಾರೆ, ಇವರು ಕೊಡಗಿನ ಪ್ಲೇಯರ್ ಅಂತ ಹೇಳಿದಾಗ ಅವ್ರಿಗೆ ಆ ಹೆಸರೇ ಒಂದು ಹೆದರಿಕೆನ ತರಿಸಿರುತ್ತೆ. ಕೊಡಗಿನವರು ಒಳ್ಳೆ ಆಟಗಾರರು ಅಂತ ಹೇಳಿ. ಆ ತರದ ಅನುಭವ ಏನಾರು ಆಗಿದೆ ನಿಮಗೆ? ತುಂಬಾ ಸತಿ ಆಗಿದೆ. ನಿನ್ ಕೊಡಗವರ, ಎಲ್ಲಿರೋದು ಕೊಡಗಲ್ಲಿ ಅಂತ ತುಂಬಾ ಜನ ಕೇಳಿದಾರೆ. ಇನ್ನ ಕೊಡಗು ಅಂತ ಹೇಳಿದ್ರೆ ಸಾಕು ತುಂಬಾ ಖುಷಿ ಪಡ್ತಾರೆ. ಎಲ್ಲಿರೋದ್ ನೀವು, ಯಾವ ಮನೆ ಹೆಸರು ಕೂಡ ಕೇಳ್ತಾರೆ ನಮ್ನ ನೋಡಿ ಒಬ್ಬೊಬ್ರು. ಆಮೇಲೆ ಎಲ್ಲಿದ್ದು ಮುಂಚೆ, ಈ ತರ ಎಲ್ಲಾ ಕೇಳ್ತಾರೆ. ಒಂಥರ ಹೆಮ್ಮೆ ಸಂಗತಿ ಆ ಸಂದರ್ಭದಲ್ಲಿ. ಹೌದೌದು. ಹೀಗೆ ನಿಮ್ಮ ಈ ಒಂದು ಸಾಧನೆ ಆದ್ಮೇಲೆ ಯಾವ್ದಾರ ಸಂಘ ಸಂಸ್ಥೆಗಳು ಗುರುತಿಸಿದ್ಯಾ, ಸನ್ಮಾನ ಮಾಡಿದ್ಯಾ, ಹೇಗೆ? ಇವತ್ತಷ್ಟೇ ಇತ್ತು, ಅದಕ್ಕೆ ನಾನು ಹೋಗಕ್ಕಾಗಿಲ್ಲ. ಸೊ ಅಪ್ಪನ್ ಕಳ್ಸಿ. ಇದಕ್ಕಿಂತ ಮುಂಚೆನು ನ್ಯಾಷನಲ್ ಸ್ಟಾಡಿಯಂ ತುಂಬಾ ಕಡೆ ಕರೆದಿದ್ರು. ಕೆಲವೊಂದ್ ಕಡೆ ಹೋಗಿದ್ದೀನಿ, ಕೆಲವೊಂದ್ ಕಡೆ ಹೋಗಕ್ಕಾಗಿಲ್ಲ. ಯಾಕಂದ್ರೆ ಟೂರ್ನಮೆಂಟ್ ಇತ್ತು, ಇನ್ನೊಂದು ಇಲ್ಲಿ ಪ್ರಾಕ್ಟೀಸ್ ಇರ್ತಿತ್ತು, ಕಾಲೇಜ್ ಸ್ವಲ್ಪ ಮ್ಯಾನೇಜ್ ಮಾಡಕ್ ಕಷ್ಟ ಆಗಿತ್ತು. ಬಟ್ ಒಂದ್ 2-3 ಕಡೆ ಹೋಗಿದ್ದೀನಿ. ಬಾಕಿ ಎಲ್ಲಾ ಕಡೆ ಅಪ್ಪನೇ ಕಳ್ಸಿರೋದು. ಇವತ್ ಕೂಡ ಒಂದಿತ್ತು, ಅದಕ್ಕೂ ಅಪ್ಪನೇ ಕಳ್ಸಿದ್ದೆ. ಈಗ ನೀವ್ ಹೇಳಿದ್ರೆ ಆಟ ಆಡ್ತಿದ್ವಾಗ ಬಹಳಷ್ಟು ಇಂಜುರಿ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು, ಆ ಒಂದು ಟೈಮ್ ಪೀರಿಯಡ್ ಹೇಗಿರುತ್ತೆ? ಇಂಜುರಿ ಆದ್ಮೇಲೆ ಮತ್ತೆ ರಿಹ್ಯಾಬ್ ಆಗಿ ಮತ್ತೆ ಪುನಃ ಟ್ರೈನ್ ಅಪ್ ಆಗಿ ಫೀಲ್ಡ್ ಬರೋ ಒಂದು ಟೈಮ್ ಹೇಗಿರುತ್ತೆ? ಅಂದ್ರೆ ಸ್ವಲ್ಪ ಸ್ಟಿಚಿಂಗ್ ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಎಲ್ರಿಗೂ ಭಯನೋ, ಅಯ್ಯೋ ಸ್ಟಿಚಿಂಗ್ ಹಾಗೆ ಹೀಗೆ ಅಂತ. ಅದು ಪ್ಲೇಯರ್ ಮೇಲೆ ಬಿಟ್ಟಿರುತ್ತೆ. ಯಾಕಂದ್ರೆ ಪ್ಲೇಯರ್ ಹೆದರ್ಕೊಂಡ್ರೆ ನೆಕ್ಸ್ಟ್ ಫುಲ್ ಮೂಡ್ ಆಫ್ ಆಗಿರುತ್ತೆ. ಅವ್ನು ಅಯ್ಯೋ ಮತ್ತೆ ಪುನಃ ಇಂಜುರಿ ಆಗುತ್ತೆ ಅಂತ ಅವ್ನ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಬಿಟ್ಟಿರುತ್ತೆ ಅಲ್ವಾ. ಆ ಭಯನ ಫಸ್ಟ್ ಹೋಗಿಸ್ಬೇಕು. ಇಂಜುರಿ ಅಲ್ವಾ ಬಿಡು ಹೋಗ್ಲಿ, ಆದ್ರೆ ಆಯ್ತು, ನೆಕ್ಸ್ಟ್ ಪುನಃ ಕಮ್ ಬ್ಯಾಕ್ ಆಗ್ತೀನಿ, ಯಾಕೆ ಆಗಲ್ಲ ನನ್ ಕೈಲಿ ಅಂತ ಮಾಡಿದ್ರೆ ಶೋರ್ ಇಂಜುರೀಸ್ ಎಲ್ಲ ನಮ್ ಮೈಂಡಿಗೆ ಬರಲ್ಲ ಅನ್ಕೊಳ್ತೀನಿ. ಈಗ ಹಾಕಿಯಲ್ಲಿ ನೋಡ್ತಾ ಇದ್ರೆ ನೀವು ಯಾರನ್ನ ರೋಲ್ ಮಾಡಲ್ ಅಂತ ಇಟ್ಕೊಂಡಿದ್ದೀರಾ, ಹೇಗೆ? ನಾನು ಇಂಡಿಯನ್ ಹಾಕಿ ಟೀಮ್ ಕ್ಯಾಪ್ಟನ್ ಅವರು. ಅಣ್ಣ ಡಿಫೆಂಡರ್. ಅಣ್ಣ ಕೂಡ ಅಣ್ಣ ಆಡೋ ಎಲ್ಲಾ ಸ್ಕಿಲ್ಸ್, ಎಲ್ಲಾ ಗೇಮ್ ಕೂಡ ನಂಗೆ ತುಂಬಾ ಇಷ್ಟ. ಇವನ್ ಅಣ್ಣನ್ ಕೂಡ ಮೀಟ್ ಮಾಡಿದೆ. ಅಣ್ಣ ಇಲ್ಲಿ ನಮ್ ಗೆಸ್ಟ್ ಆಗಿ ಬಂದಿದ್ರು ದಸರಾ ಒಂದು ಇವೆಂಟಿಗೆ. ಸೊ ಅವಾಗ ಅಣ್ಣನ್ ಮಾತಾಡ್ಸಿ, ಅದೇ ಫಸ್ಟ್ ನಾನು ಮಾತಾಡ್ಸಿದ್ದು, ಅದೇ ಅಣ್ಣನ್ ಫಸ್ಟ್ ನಾನು ನೋಡಿದ್ದು. ಅಣ್ಣ ಕೂಡ ಏನ್ ಹೇಳಿದ್ರು ಅಂದ್ರೆ ಅಂತ ಹೇಳಿದ್ರು. ಈಗ ನೀವು ಆರಂಭದಲ್ಲೇ ಹೇಳಿದ್ರಿ, ಒಂದು ನಿಮ್ಮ ಗುರಿ ಒಂದು ಇಂಡಿಯನ್ ಟೀಮ್ ಹೋಗಬೇಕು, ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಕಡೆ ಒಳ್ಳೆ ಕಡೆ ಜಾಬ್ ಅನ್ನ ತಗೋಬೇಕು ಅಂತ ಹೇಳಿ. ಅದ್ರಲ್ಲಿ ಏನಾದ್ರು ನೀವು ಈಗಲೇ ಒಂದು ಗುರಿ ಇದೆಯಾ? ಅಂದ್ರೆ ಈಗ ರೈಲ್ವೆ ಸರ್ವಿಸಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಬ್ಯಾಂಕ್ ಸೆಕ್ಟರ್, ಎಲ್ಲಿಗೆ
ಇಂತ ಟಾರ್ಗೆಟ್ ಇದೆಯಾ ಹೇಗೆ? ಬ್ಯಾಂಕ್ ಮತ್ತೆ ರೈಲ್ವೇಸ್ ತುಂಬಾ ಟ್ರೈ ಮಾಡ್ತೀನಿ, ಯಾಕಂದ್ರೆ ನಂಗೆ ಅದೆರಡಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ನಾನ್ ಫಸ್ಟ್ ಇಂದಾನು ಸ್ಪೋರ್ಟ್ಸ್ ಮಾಡೋಕ್ಕಿಂತ ಮುಂಚೆನು ನನ್ನ ಅಪ್ಪನಿಗೆ ಹೇಳ್ಕೊ ಬರ್ತಿದ್ದು ನಂಗೆ ಬ್ಯಾಂಕ್ ಅಲ್ಲಿ ಕೆಲಸ ಆಗ್ಬೇಕಪ್ಪ, ಬ್ಯಾಂಕ್ ಅಲ್ಲಿ ಕೆಲಸ ಆಗ್ಬೇಕು ಅಂತ. ನಾನು ಇವಾಗ ಆಲ್ಮೋಸ್ಟ್ ಇವಾಗ ನಾನು ತಗೊಂಡಿರೋ ಕೋರ್ಸ್ ಕೂಡ ಬಿಕಾಮ್, ಅದ್ರಲ್ಲಿ ನೆಕ್ಸ್ಟ್ ನನ್ ಮೈಂಡ್ ಸೆಟ್ ಇರೋದು ಡಿಗ್ರಿ ಮುಗ್ದಂಗೇನೆ ಬ್ಯಾಂಕ್ ಹೋಗ್ಬೇಕು ಅಂತ. ಅದ್ರ ಜೊತೆ ರೈಲ್ವೇಸ್ ಎಕ್ಸಾಮ್ಸ್ ಬಂದ್ರೆ ಅಪ್ಲೈ ಮಾಡಿ ಬರೆಯುವಂತ ಪ್ಲಾನ್ಸ್ ಇದೆ. ಒಂದು ಕ್ರೀಡೆಯಿಂದನೇ ನೀವು ಜೀವನವನ್ನ ಕಟ್ಕೊಳ್ಳುವಂತ ಒಂದು ಪ್ಲಾನ್ ಇದ್ದೀರಿ. ಹೌದು. ಹಾಗೆ ಅದಕ್ಕೆ ಒಂದು ತಯಾರಿ ಕೂಡ ನಡೀತಾ ಇದೆ. ಈಗ ಅವಾಗಲೇ ಹೇಳಿದಾಗೆ ಬಹಳಷ್ಟು ಜನ ಹಾಕಿ ಅಂತಲ್ಲ, ಕ್ರೀಡೆಯಲ್ಲಿ ಒಂದು ಆಸಕ್ತಿ ಇರುತ್ತೆ ಅವ್ರಿಗೆ. ಅಂದ್ರೆ ಈಗಿನ ಒಂದು ದಿನಗಳಲ್ಲಿ ಹೇಗಿದೆ ಕ್ರೀಡೆಗೆ ಒಂದು ನಮ್ಮ ದೇಶದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಅದಕ್ಕೆ ಪ್ರೋತ್ಸಾಹ ಅಂತ ಹೇಳಿದ್ರೆ ಅವ್ರು ಯಾವ ಸೆಂಟರ್ ಹೋಗ್ತಾರೆ ಅಲ್ಲಿನ ಕೋಚ್ಗಳು ಮತ್ತೆ ಅವ್ರ ಪೇರೆಂಟ್ಸ್ ಗಳು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಮುಂದೆ ಬಂದೇ ಬರ್ತಾರೆ. ಖಂಡಿತ ದಿಶಾ ಅವರೇ, ಇದುವರೆಗೆ ನಿಮ್ಮ ಒಂದು ಹಾಕಿಯ ಜೀವನದ ಬಗ್ಗೆ ನಮಗೆ ತಿಳಿಸ್ತಾ ಬಂದ್ರಿ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸ್ಕೊಂಡಿದ್ರಿ, ಇನ್ನಷ್ಟು ಸಾಧನೆ ಮಾಡುವಂತ ಒಂದು ಹಂಬಲ ಕೂಡ ನಿಮಗಿದೆ. ಆದಷ್ಟು ಬೇಗ ನಿಮ್ಮ ಎಲ್ಲಾ ಕನಸುಗಳು ಈಡೇರ್ಲಿ, ಭಾರತದ ವನಿತೆಯರ ತಂಡದಲ್ಲಿ ಕೂಡ ನಿಮ್ಮನ್ನ ನೋಡುವಂತಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದ.